ಪ್ರೆಸಿಡೆಂಟ್ಗೆ ಮುಖ್ಯಮಂತ್ರಿಯವರು ಇದಿಲ್ಲ, ಕಾರ್ಯ ಇಲ್ಲ. ಜೀವಂತ ಪ್ರಮಾಣ ಪತ್ರ ಬೇಕು. ಸರ್ ಏನ್ ಸರ್ ಸಮಸ್ಯೆ? ಏನ್ ಸರ್ ಸಮಸ್ಯೆ? ಸಮಸ್ಯೆ ಏನು ಅಂದ್ರೆ ಜೀವಂತ ಪ್ರಮಾಣ ಪತ್ರ 500 ರೂಪಾಯಿ ಕೊಡಬೇಕು. ಅವ್ರ ನೋಂದಣಿ ಆಗಿಲ್ವಾ ಕಾರ್ಮಿಕ ಇಲಾಖೆಯಲ್ಲಿ? ನೋಂದಣಿ ಆಗಿದ್ದಾರೆ. ಮತ್ತೆ ಕೊಡಬೇಕು. ಬಂದಾಗ 2,000 ಕೊಡಬೇಕು. ಯಾವ ಮಟ್ಟಕ್ಕೆ ಅಲ್ಲಿ ಬೇರೆಯವ್ರಿಗೆ ಆದ್ರೆ ನೀವು 5,000 6,000 ಕೊಡ್ತೀರ, ಆದ್ರೆ ಇಲ್ಲಿ ನಮ್ಗೆ ಕೊಡೋದು ಕೈಗೆ ಬರಲ್ಲ ನಿಮಗೆ. ಅಂದ್ರೆ ಇದ್ರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ ನಾನು. ಈಗ ಫಲಾನುಭವಿ ಎಲ್ಲಿದ್ದಾರೆ? ಏನ್ ಸರ್ ಏನ್ ನಡೀತು ಸರ್? ఏం ఇస్తే అది ఏమిటి కోసం 500 రూపాయలు ఇస్తారు మీరు? మీరు ఎన్నేళ్ళు ఇంకా మీరు కార్మిక లేక రిజిస్ట్రేషన్ ఎన్నేళ్ళైంది? 62 ఏళ్ళ వయసు మీకే సంఘంలో రిజిస్ట్రేషన్ అయ్యి ఎన్నేళ్ళైంది? ಈ ತರ ಅಂದ್ರೆ ಇವ್ರಿಗೆ ಏನು ಕೊಡ್ತೀವೋ ಅದ್ರ ಬಗ್ಗೆ ನೋಡ್ತಾರೆ. ಸಂಘಗಳ ಅವಶ್ಯಕತೆ ಇಲ್ಲ, ಸಂಘಗಳ ಬೆಲೆ ಇಲ್ಲ. ಇದುವರೆಗೂ ನಾವು ಕೋಲಾರಲ್ಲಿ ಕೊಟ್ಟಿದೀವಿ, ಬೆಂಗಳೂರಲ್ಲಿ ಕೊಟ್ಟಿದೀವಿ, ಏನೇ ನಾವು ಕೊಟ್ಟರು ಪ್ರಯೋಜನ ನಡೀತಾ ಇಲ್ಲ. ನಮ್ಮನ್ನು ಮಾತಾಡೋದಕ್ಕೂ ಬಿಡಲ್ಲ. ಅಲ್ಲ ಇವಾಗ ಮಾತ್ರ ಆಗಿದೆಯಾ? ಮೊದಲಿಂದ ಹೇಗೆ ಸರ್? ಮೊದಲಿಂದ ಇದೇ ಸಮಸ್ಯೆಗಳಿದಾವೆ. ಆದ್ರೆ ನಾವೇ ಹೆಣ್ಣು ಬೇಡ, ನಾವು ಹೆಣ್ಮಗಳು ಬೇಡ, ನಾವು ದುಡ್ಡು ಕೊಡೋದು ಬೇಡ ಅನ್ಕೊಂಡು ನಮಗೂ ಕಾದು 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 ಸಾಕಾಗಿ ಹೋಗಿದೆ. ನಮ್ಗೆ ಅಲ್ಲಪ್ಪ ಮದುವೆ ಮಾಡ್ತೀನಿ, ದುಡ್ಡು ಕೊಡೋದು ತಪ್ಪಂತ ಗೊತ್ತಿಲ್ವಾ ನಿಮ್ಗೆ? ದುಡ್ಡು ಕೊಡ್ಬೇಕು ಅನ್ನೋದು ತಪ್ಪಂತ ಗೊತ್ತಿಲ್ವಾ? 500 ఇస్తే అలా 2,000 ఇమ్మని నేను ఆయమ్మ చేయమ్మ ఇస్తాము చెప్పి మీ ఇంటికి వచ్చిస్తాను. అల్లప్ప ಈಗ ಆತರ ದುಡ್ಡು ಕೊಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ఇంకోటి పోతే వద్దెత్తుకొని పో, డాక్యుమెంట్ ఎత్తుకొని పోనే. ನೀವ್ ಯಾಕೆ ತಗೊಂಡಿದ್ರು? తీసుకుంటాం అక్కడ చెప్పొద్దు, తీసుకుంటే 400 ರೂಪಾಯಿ ಇಷ್ಟ ವದ್ದು 500 ರೂಪಾಯಿ. ಇದು ಒಂದು ವಿಷಯ ಹೇಳ್ತೀನಿ. ಇವಾಗ ಮೇಡಮ್ ಅವರು ತಗೊಂಡಿಲ್ಲ ಅಂತ ವಾದನೆ ಮಾಡ್ತಿದ್ದಾರೆ. ಈ ವಾದನೆಗೆ ನಾನು ಇನ್ನೊಂದು ಇವಾಗ ಇದು ಮಾಡ್ತೀನಿ. 2023-24 ಏನು ಮದುವೆ ಮತ್ತು ಮರಣದ್ದು ಅಪಘಾತದ್ದು ಏನು ಅರ್ಜಿಗಳಿದಾವೋ RTI ಹಾಕಿ RTI ಮುಖಾಂತರ ನಾನು ತಗೊಳ್ತೀನಿ. ಅದೇ ಫೋನ್ ನಂಬರ್ಗೆ ಫೋನ್ ಮಾಡೋಣ, ಸತ್ಯಾಸತ್ಯತೆಗಳು ತಿಳ್ಕೊಳ್ಳೋಣ. ಸರ್ ಈಗ 100 ಜನಕ್ಕೆ ಕಿಟ್ ವಿತರಣೆ ಬಂದಿದೆ. ಈಗ ನಿಮ್ದೇನಾರ ಸಮಸ್ಯೆ ಇತ್ತು ಅಂದ್ರೆ ನಿಮ್ದೇ ಆದಂತ ಹೋರಾಟ ಮಾಡಿ ತಪ್ಪಿಲ್ಲ, ಅರ್ಥ ಆಗ್ತಾ ಇದೆಯಲ್ಲ? ಈಗ ವಿತರಣೆಗೆ ತೊಡಕು ಮಾಡೋದು ತಪ್ಪಲ್ವ? ಅದನ್ನೇ ಇದು ಮಾಡ್ತಿರೋದು. ಈ ಕಿಟ್ಗಳಲ್ಲಿ ಕೂಡ ಸಂಘಗಳಿಗೆ ಏನ್ ಮಾಹಿತಿ ಕೊಟ್ಟಿದ್ರು ಅಂದ್ರೆ ಅವ್ರು ಡಾಕ್ಯುಮೆಂಟ್ ತಂದ್ಕೊಡೋಕೆ ಹೇಳಿ. ಈಗ ಹೇಳ್ತಿದ್ದಾರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಂಡು ಬನ್ನಿ, ಮತ್ತೆ ಇದು ದಾರಿಗಳು ತಪ್ಪಿಸೋ ಅಂತ ಕೆಲಸಗಳು ನಡೀತಾ ಇದಾವೆ. ಅಲ್ಲ ಸರ್, ನಿಮ್ಮ ಸಂಘದಲ್ಲಿ ನೋಂದಣಿ ಆಗಿರೋರ್ದು ಅವ್ರ ಮಾಹಿತಿ ತಲುಪಿಸಿಲ್ವ ತಾವು? ಸರ್ ನಿಮ್ಮ ಸಂಘದಲ್ಲಿ ನೋಂದಣಿ ಆಗಿರುವಂತದ್ದು ನಲ್ಲೇ ನೋಂದಣಿ ಮಾಡಿಸಿಲ್ವಾ? ನೋಡಿ, ಇದು ಸಂಘಗಳ ಮುಖಾಂತರ ಕೊಟ್ಟಿರೋಂಥ ಪಟ್ಟಿಗಳು. ಅದೇ ಇರೋದು ಸಂಘಗಳು ಪಟ್ಟಿ ಮಾಡಿರೋಂಥದ್ದು. ಇದು ನೋಡಿ, ಇದು ಇವಾಗ ಬಂದಿರೋಂಥ ಅರ್ಜಿಗಳು ಮೊದಲು ಕೊಡುವಂಥದ್ದು. ಸರ್ ಈಗ ದಯವಿಟ್ಟು ಈಗ ನೋಡಿ, ಕಿಟ್ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ನಿಮ್ದು ಆರೋಪ ಏನಾದ್ರು ಇತ್ತು ಅಂತಂದ್ರೆ ಅದ್ರದೇ ಆದಂತ ಒಂದು ಕಾನೂನು ಬದ್ಧವಾಗಿ ನೀವು ಹೋರಾಟ ಮಾಡಿ ಅದ್ರ ಬಗ್ಗೆ ಅಲ್ಲಲ್ಲ. ಯಾಕಂದ್ರೆ ಈಗ ನಿಮ್ಮ ಸಮಸ್ಯೆನ ನೀವು ಕೇಳೋದು ತಪ್ಪಲ್ಲ. ಆದ್ರೆ ಇದು ಮೊದಲು ಕೊಡ್ತಾ ಇರ್ತದ್ದು. ಇದ್ರ ಅರ್ಥ ಏನು? ಅರ್ಥ ಏನು? ಅಲ್ಲ ಈಗ ಇದ್ರ ಅಲ್ಲ ಮೇಡಮ್, ಈಗ ಅವರು ಆರೋಪ ಮಾಡ್ತಾ ಇದಾರೆ. ಅಲ್ಲ ಬಟ್ಟೆ ಕೊಡ್ತಾ ಇದೀನಿ, ಇವ್ರು ಕರಿತೀನಿ, ಯಾರಾದ್ರೂ ಬರ್ತಾರೆ. ಅಲ್ಲಿ ಸ್ಟೇಜ್ ಮೇಲೆ ಕರೆದೆ 50 ಜನ 10 ಜನನು ಬಂದಿಲ್ಲ. ಇವ್ರಿಗೆ 4 ಸಲಗಳಿಗೆ ಫೋನ್ ಮಾಡಿದ್ದೀನಿ, ಫೋನ್ ರಿಸೀವ್ ಆಗಿಲ್ಲ ಅಂತ. ಇವ್ರ ಕಡೆ 20 ಜನ ಕರ್ಸಿದ್ದೀನಿ, 20 ಜನ ನಾನು ಕರ್ಸಿ ಅಂದ್ರೆ ಕರ್ಸಿಲ್ಲ. ನಾನು ಏನ್ ಮಾಡ್ಬೇಕೀಗ? ಅಲ್ಲ ಮೇಡಮ್, ಈಗ ಸಂಘಗಳು ಎಷ್ಟಿದಾವೆ ಮೇಡಮ್? ಯಾಕೆ ಮೇಡಮ್ ಈ ತರ ಸಮಸ್ಯೆ ಉದ್ಭವ ಆಗಿದೆ ಮೇಡಮ್? ಎಲ್ಲ ಸಂಘದಲ್ಲ ಮಾಹಿತಿ ತಮ್ಮಲ್ಲಿ ಇದೆಯಾ? ಇದೆ ಸರ್, ಮಾಹಿತಿ ಕೊಟ್ಟಿರೋರ್ದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಸರ್. ಈಗ ಒಟ್ಟಾರೆ 5-7 ಸಂಘಗಳಲ್ಲಿ ಇದ್ರಲ್ಲಿ ನೋಡಿ ಸರ್, ಇನ್ನೊಂದು ಈ ಪಟ್ಟಿಯಲ್ಲಿ ಕ್ರಾಸ್ ಚೆಕ್ ಮಾಡ್ತೇನೆ. ಅವ್ರೇನ್ ಗೊತ್ತಾ, ಈ ಪಟ್ಟಿ ಕರೆದ್ರೆ ಜನ ಇಲ್ಲ. ಈಗ
ಲೇಬರ್ ಚೆಕ್ ಮಾಡಿ ತಗೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಏನು ₹1 ನಾನು ಯಾರು ಹತ್ರ ತಗೊಂಡಿಲ್ಲ. ಇವ್ರು ಈ ರೀತಿ ಮಾತಾಡೋದು ನಾನು ಏನ್ ಮಾಡ್ಬೇಕು? ಅಲ್ಲ ಮೇಡಮ್, ನಿಮ್ ಎದುರುಗಡೆ ಅವ್ರ ಆರೋಪ ಏನಿದೆ ನಿಮ್ಮ ಮುಂದೆನೆ ಹೇಳ್ತಾ ಇದ್ದಾರೆ. ಅವ್ರು ಹೊರಗಡೆ ನೀವು ಇಲ್ಲಿದ್ದಾಗ ಹೇಳ್ತಾ ಇಲ್ಲ, ನಿಮ್ಮ ಎದುರುಗಡೆ ಸಾಕ್ಷಿ ಸಮೇತ ಅವ್ರು ಹೇಳ್ತಾ ಇದ್ದಾರೆ. ನಾನು ಕೊಟ್ಟಿದ್ದೀನಿ, ನಾನು ಏನಾದ್ರೂ ತಗೊಂಡಿದ್ದೀನ ನೀವೇ ನೋಡಿ. ನಿಮ್ಮ ಎದುರುಗಡೆ ಕೊಟ್ಟಿರೋದು ಇಲ್ಲ, MLA ಮುಂದೆ ಕೊಟ್ಟಿರೋದು, ಇದ್ರಲ್ಲಿ ಏನೂ ಇಲ್ಲ. ಅಲ್ಲ, ಈಗ ಶಾಸಕರ ಒಂದು ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಏನಿದೆ ಅದು ಆ ಪಟ್ಟಿ ತೋರಿಸ್ತಾ ಇದೀರಾ? ಅಲ್ಲ ಮೇಡಮ್, 7 ಸಂಘಗಳಿಂದ ನಿಮ್ಗೆ ಮಾಹಿತಿ ಸಂಪೂರ್ಣವಾಗಿಲ್ಲ, ಎಲ್ಲರದು ಇದೆಯಾ ಮೇಡಮ್? ಇದೆ, ಇಲ್ಲಿ ಪಟ್ಟಿ ಕೊಟ್ಟಿರೋದು. ಅದು ಯಾವ ರೀತಿ ಪರಿಗಣನೆ ತಗೊಂಡಿದ್ದೀರಾ ಮೇಡಮ್? ಅವ್ರ ವಿತರಣೆಗೆ ಎಷ್ಟು ವರ್ಷ ಅವ್ರು ಕೆಲಸ ಮಾಡಿರ್ಬೇಕು, ಯಾವ ರೀತಿ ಮೇಡಮ್? ಈಗ ಕಾರ್ಡು ನಮಗೆ 2000 ಕಿಟ್ ಬಂದಿರೋದ್ರಿಂದ 1966 ಬಂದಿದೆ. ಹಂಗಾಗಿ ಅದರಲ್ಲಿ ವರ್ಕರ್ಸ್ ಯಾರಿದ್ದಾರೆ, ಹೆಲ್ಪರ್ಸ್, ಸಿಮೆಂಟ್ ವರ್ಕರ್, ಲೇಬರ್, ಗಾರೆ ಮೇಸ್ತ್ರಿ ಅಂತ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿದೀವಿ. ಅವ್ರು ಕೊಡಿ ಅಂದ್ರೆ ಕೊಟ್ಟಿದ್ದಾರೆ. ಇದನ್ನ ಪಟ್ಟಿ ಮಾಡಿದ್ವಿ. ಈ ಪಟ್ಟಿಯಲ್ಲಿ ಈಗ ಕರೀತಾ ಇದೀವಿ. ಇದ್ರಲ್ಲಿ ಕರೀತಾ ಇರೋರು ಡಾಕ್ಯುಮೆಂಟ್ ಕೊಡೋರ್ದು ತಗೊಳ್ತಾ ಇದೀವಿ ಅಷ್ಟೇನೆ. ನಾನು ಏನು ಮಾಡ್ತಾ ಇಲ್ಲ. ನಮಗೆ ಹೊಸದಾಗಿ ಕೊಡೋರ್ದು ಕೂಡ ತಗೊಂತಾ ಇದ್ದೀರಾ? ತಗೊಳ್ತಾ ಇದ್ದೀನಿ. 2000 ಬಂದಿದೆ ಸರ್. ನನಗೆ ಡಾಕ್ಯುಮೆಂಟ್ ಬಂದಿರೋದು 900. ಮೇಡಮ್, ಇಲ್ಲಿ ಫಲಾನುಭವಿ ಒಂದ್ ನಿಮಿಷ, ಪಟ್ಟಿ ಇರೋದು 900, 1900 ಇದೆ. ಸೊ ಹಂಗಾಗಿ ಡಾಕ್ಯುಮೆಂಟ್ ಯಾರು ತಂದು ಕೊಡ್ತಿದ್ರೆ ಅದನ್ನ ತಗೊಳ್ತಾ ಇದ್ದೀನಿ. ನನ್ನ ಪಟ್ಟಿಯಲ್ಲಿ ಇರೋದು ಕರಿತೀನಿ, ಎಲ್ಲರಿಗೂ ಕೊಡ್ತೀನಿ. ನಾನು ಇರೋದನ್ನ ಕೊಡ್ತಿದ್ದೀನಿ. ನಾನು ಇಲ್ಲಿ ಯಾವ್ದನ್ನ ನಾನು ಮಿಸ್ಯೂಸ್ ಮಾಡ್ತಾ ಇಲ್ಲ. ಮೇಡಮ್, ಈ ಕಿಟ್ ಕರಿತೀನಿ ನಾನು. ಮೇಡಮ್, ಈ ಕಿಟ್ ನ ಫಲಾನುಭವಿಗಳಾಗಬೇಕಂದ್ರೆ ಏನಿದೆ ಮೇಡಮ್ ಮಾನದಂಡಗಳು? ಒಂದ್ ಸಂಘದಲ್ಲಿ ನೋಂದಣಿ ಆಗಿರ್ಬೇಕು, ಅವ್ರಿಗೆ 18 ರಿಂದ 60 ವರ್ಷದೊಳಗೆ ಆಗಿರ್ಬೇಕು, ಅವ್ರಿಗೆ ಕಟ್ಟಡ ಕಾರ್ಮಿಕರಾಗಿರ್ಬೇಕು, ಎಲ್ಲಾ ರೀತಿಯಾದ ಕಟ್ಟಡ ಕೆಲಸ ಮಾಡ್ತಿರ್ಬೇಕು ಅಂತವ್ರು ನೋಂದಣಿ ಆಗ್ಬೋದು. ಅಲ್ಲ, ನೇರವಾಗಿ ನಿಮ್ಮ ಹತ್ರ ನೋಂದಣಿ ಮಾಡ್ಬೇಕಾ ಸಂಘದ ಮುಖಾಂತರ ಮಾಡ್ಬೇಕಾ? ಯಾಕಂದ್ರೆ ಸಂಘದ ಮುಖಾಂತರ ಮಾಡ್ಕೋಬಹುದು. ನಾವು ನಮ್ಮ ಹತ್ರ ಮಾಡಿದ್ರೆ ನಮ್ಮ ಆನ್ಲೈನ್ ಲಾಗಿನ್ ಬರುತ್ತೆ. ಆ ಲಾಗಿನ್ ಅಲ್ಲಿ ಅರ್ಜಿಗಳು ಬಂದಾಗ ಅದನ್ನ ನಾವು ಅಪ್ರೂವ್ ಮಾಡೋದು, ರಿಜೆಕ್ಟ್ ಮಾಡೋದು ಅಲ್ವಾ? ಈಗ ಅವರು ಅವಾಗಿಂದ ಆರೋಪ ಮಾಡ್ತಾ ಇದ್ರಲ್ಲ, ಈಗ ಸಡನ್ ಆಗಿ ಬಂದಿರೋರ್ನ ಸೇರ್ಪಡೆ ಮಾಡ್ತಾ ಇದೀರಾ, ಮೊದಲಿನ ಸಂಘದಲ್ಲಿ ಕೊಟ್ಟಿರೋದನ್ನ ಕೆಲವೊಂದು ರಿಜೆಕ್ಟ್ ಆಗ್ತವೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ರಲ್ಲ? ಯಾರ್ದು ರಿಜೆಕ್ಟ್ ಮಾಡಿಲ್ಲ. ನಾನು ಪ್ರತಿಯೊಂದು ಕರಿತಾ ಇದ್ದೀನಿ. ಕರೀತಿದ್ದು ಇಲ್ಲಿ ನೋಡಿ, ಪಟ್ಟಿಯಲ್ಲಿ ಬಹುಜನ ಪಟ್ಟಿಯಲ್ಲಿ ನಾನು ಅಲ್ಲಿ ಕರೆದೆ 10 ಜನ ಇದ್ರು, ಅವ್ರು ಕೊಟ್ಟಿದ್ದೀನಿ. ಈಗ ಈ ಪಟ್ಟಿ ಕರಿಯೋಣ ಅಂದ್ರೆ ಎಲ್ಲರೂ ದಾಖಲೆ ತಂದಿದ್ದಾರೆ. ಅವ್ರ ದಾಖಲೆನೂ ತಗೊಳ್ದಕ್ಕೆ ಕೊಡ್ತಾ ಇದ್ದೀನಿ. ಈ ಪಟ್ಟಿನ ಈಗ ಕರಿತೀನಿ, ಅವ್ರು ಬರ್ಲಿ ಅಷ್ಟೇನೆ ನಾನು ಮಾಡ್ತಾ ಇರೋದು. ಇದ್ರಲ್ಲಿ ನಾನೇನು ದುರುಪಯೋಗ ಮಾಡ್ತಿಲ್ಲ. ಸರಿ ಮೇಡಮ್, ವಿತರಣೆ ಮಾಡಿ ಮತ್ತೆ ಏನಾದ್ರು ಮಾತಾಡ್ತೀನಿ.